ಉಡುಪಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಹೊಟ್ಟೆ ಬೆಳೆಸಿಕೊಂಡ ಪೊಲೀಸರಿಗೆ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು ಅಂತ ಉಡುಪಿ ಪೊಲೀಸರು ಶಿಬಿರ ಆರಂಭಿಸಿದ್ದಾರೆ. ಏನಾ ಶಿಬಿರ, ಅದರಲ್ಲಿ ಏನೇನು ಫಿಟ್ ಆ್ಯಂಡ್ ಫೈನ್ ಆಗಿರೋದಕ್ಕೆ ಟಿಪ್ಸ್ ಕೊಡಲಾಗತ್ತೆ, ಏನೇನು ಕಸರತ್ತು ಮಾಡಿಸಲಾಗತ್ತೆ, ನೋಡ್ಕೊಂಬನ್ನಿ ಒಂದ್ಸಲ. ಉಡುಪಿ ಪೊಲೀಸರಿಗೆ ಹೊಟ್ಟೆ ಕರಗಿಸುವ ಟಾಸ್ಕ್. ಮಳೆಗಾಲದಲ್ಲೂ ಬೆವರು ಹರಿಸ್ತಾರೆ 71 ಸಿಬ್ಬಂದಿ. ಹೊಟ್ಟೆಯ ಬೊಜ್ಜು ದೇಹದ ಆಕಾರವನ್ನ ಹಾಳುಗೆಡುವುದಲ್ಲದೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಸ್ವಾಗತಿಸುತ್ತೆ. ಜನಸಾಮಾನ್ಯರು ಮಾತ್ರವಲ್ಲದೆ ಪೊಲೀಸರಿಗೂ ಬೊಜ್ಜಿನ ಸಮಸ್ಯೆ ಕಾಡ್ತಿದೆ. ಪೊಲೀಸ್ ಇಲಾಖೆ ಆಯ್ಕೆಗೆ ಮೊದಲ ಮಾನದಂಡವೇ ದೈಹಿಕ ಕ್ಷಮತೆ. ಆದ್ರೆ ಇಲಾಖೆಗೆ ಸೇರಿದ ಮೇಲೆ ಕೆಲಸದ ಒತ್ತಡವೋ ಅಥವಾ ಇತರೆ ಕಾರಣಗಳಿಂದ ವ್ಯಾಯಾಮ ಮರಿತಾರೆ. ಇದರಿಂದ ದೇಹದಲ್ಲಿ ಫ್ಯಾಟ್ ಹೆಚ್ಚಾಗುತ್ತೆ. ಹೀಗಾಗಿ ದೇಹದ ಅನಗತ್ಯ ಬೊಜ್ಜು ಕರಗಿಸುವಂತೆ ಉಡುಪಿ ಪೊಲೀಸರಿಗೆ ಟಾಸ್ಕ್ ನೀಡಲಾಗಿದೆ. ಉಡುಪಿಯಲ್ಲಿ ಹೊಸದಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಅಧಿಕಾರ ಸ್ವೀಕರಿಸಿದ ಹರಿರಾಮ್ ಶಂಕರ್ ಪೊಲೀಸರನ್ನ ಸ್ಮಾರ್ಟ್ಗೊಳಿಸುತ್ತಿದ್ದಾರೆ. ತೂಕ ಹೆಚ್ಚಿರುವ ಪೊಲೀಸರಿಗೆ ಸುಮಾರು 30 ದಿನಗಳ ನವಚೇತನ ಶಿಬಿರ ಆಯೋಜಿಸಿದ್ದಾರೆ. ಉದ್ದೇಶ ಏನಂತ ಹೇಳಿದ್ರೆ ಓವರ್ ಆಲ್ ಹೆಲ್ತ್ ಅಂಡ್ ಫಿಟ್ನೆಸ್ ಇಂಪ್ರೂವ್ಮೆಂಟ್. ಯಾರ್ಯಾರಿಗೆ ಕೊಲೆಸ್ಟ್ರಾಲ್ದ ಸಮಸ್ಯೆ ಇದೆ, ಹೈ ಬ್ಲಡ್ ಪ್ರೆಷರ್ದ ಸಮಸ್ಯೆ ಇದೆ, ಇದೆಲ್ಲ ಡಯಟಿಂಗ್ ಹಾಗೂ ಎಕ್ಸರ್ಸೈಸ್ ಇಂದ ಸರಿ ಮಾಡಿಸಬೇಕು ಅಂತ. ದಡೂತಿ ದೇಹ ಬೊಜ್ಜು ಹೊಂದಿರುವ ಸುಮಾರು 71 ಪೊಲೀಸರಿಗೆ ಈ ಟಾಸ್ಕ್ ನೀಡಲಾಗಿದೆ. ಇದರಲ್ಲಿ 62 ಮಂದಿ ಪುರುಷರು ಹಾಗೂ 9 ಮಂದಿ ಮಹಿಳೆಯರಿದ್ದಾರೆ. ಈ ಶಿಬಿರದ ಮೂಲ ಉದ್ದೇಶ ಪೊಲೀಸರ ಜೀವನ ಶೈಲಿಯನ್ನೇ ಬದಲಾಯಿಸೋದು. ನಿದ್ರೆ, ಆಹಾರ ಕ್ರಮ, ವ್ಯಾಯಾಮ ಪ್ರತಿಯೊಂದಕ್ಕೂ ಸರಿಯಾದ ರೂಪ ಕೊಡೋದು. ನಾವು ನ್ಯಾಚುರೋಪತಿ ಅಂದರೆ ಪ್ರಕೃತಿ ಚಿಕಿತ್ಸಾ ಆಹಾರ ಪದ್ಧತಿಯನ್ನು ನೀಡ್ತಾ ಇದ್ದೇವೆ. ಅವರಿಗೆ ಎಲ್ಲ ರೀತಿಯ ಈ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಉಡುಪಿ ಪೊಲೀಸರದ್ದು ಶ್ಲಾಘನಾರ್ಹ ಕಾರ್ಯ. ಇದರ ಜೊತೆ ನಮ್ಮದೊಂದು ಸಲಹೆ ಇದೆ. ನೀವು ಪ್ರತಿದಿನ ಬೆಳಗ್ಗೆ ಸುವರ್ಣ ನ್ಯೂಸ್ನ ನಮಸ್ಕಾರ ಕರ್ನಾಟಕ ಬುಲೆಟಿನ್ ನೋಡಿ. ಇದರಲ್ಲಿ ಬರೋ ಯೋಗ ಮತ್ತು ಹೆಲ್ತ್ ಟಿಪ್ಸ್ ನಿಮಗೆ ಬಹಳ ಅನುಕೂಲ ಮಾಡಿಕೊಡುತ್ತೆ. ಈಗ ಉಡುಪಿ ಪೊಲೀಸರು ಫಿಟ್, ಫೈನ್ ಮತ್ತು ಸ್ಮಾರ್ಟ್ ಆಗ್ತಾ ಇದ್ದಾರೆ. ಸೊ ಕಳ್ಳಕಾಕರು, ಕೊಲೆಗಡುಕರು, ಕದೀವರು ಎಲ್ಲ ಅಲರ್ಟ್ ಆಗೋದು ಒಳ್ಳೆಯದು. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.